ನಿಮ್ಮ ಪ್ರಕಾರ ಇದು ಸರಿ ಅನ್ಸುತ್ತಾ? ಈಗ ಮರು ವಿಂಗಡಣೆ ಮಾಡ್ತಾ ಇದ್ದಾರೆ, ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ಕಡಿಮೆ ಇದೆ, ಅಫ್ಕೋರ್ಸ್ ಸೀಟ್ಗಳು ಕೂಡ ಕ್ಷೇತ್ರಗಳು ಕೂಡ ಕಡಿಮೆ ಬರ್ತವೆ. ಆ ನಿಟ್ಟಿನಲ್ಲಿ ದಕ್ಷಿಣ ಭಾರತದ ಪ್ರಾತಿನಿಧ್ಯ ಕಡಿಮೆ ಆಗಲ್ವಾ? ಒಂದು ಟ್ಯಾಕ್ಸ್ ವಿಚಾರ ಅನ್ಕೊಳ್ಳೋಣ, ಒಂದು ಕೇಂದ್ರದಿಂದ ಅನುದಾನ ತರುವ ವಿಚಾರ ಅನ್ಕೊಳ್ಳೋಣ, ರಾಜಕೀಯ ಅವಕಾಶ ಅಂತ ಅನ್ಕೊಳ್ಳೋಣ, ಕಡಿಮೆ ಆಗಲ್ಲ ಅಂತ ಅನ್ಸುತ್ತೆ? ಯಾವುದೇ ಕಾರಣಕ್ಕೂ ಇಲ್ಲಿ ನೋಡಿ, ಇದೇನೇ ಇದ್ರೂ ಇವತ್ತು ಸರ್ಕಾರ ನಡಿಬೇಕಂದ್ರೆ ಎಲ್ಲ ನಂಬರ್ಗಳ ಮೇಲೆ. ಈ ನಂಬರ್ಗಳು ಅನ್ನೋದು ಯಾವ ಒಂದು ಸರ್ಕಾರ ಚುಕ್ಕಾಣಿ ಹೇಳಿರ್ತೋ ಆ ನಂಬರ್ಗಳ ಮೇಲೆ ಗೌರ್ಮೆಂಟ್ ಸರ್ಕಾರ ನಿರ್ಧಾರ ಆಗುತ್ತೆ ಹೊರತು ಇಲ್ಲಿ ಕ್ಷೇತ್ರಗಳ ವಿಂಗಡಣೆ ಆಗೋದ್ರಿಂದ ಇಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ ಅನ್ನೋದು ಅಸಾಧ್ಯವಾದ ವಿಚಾರ. ನಾನು ಇಷ್ಟು ಹೇಳ್ಬೋದು, ಇವತ್ತು BBMPಯಲ್ಲಿ ಇದ್ದಿತ್ತಂತ ಒಂದು ಎಲ್ಲ ರೀತಿಯ ಸೌಕರ್ಯನ ಇವ್ರು ಕೂಡಲೇ ಬಂದಿದ ತಕ್ಷಣ ಫುಲ್ ಗೌರ್ಮೆಂಟ್ ಬಂದಿದೆ, 136 ಮೆಜಾರಿಟಿ ಬಂದಿದ ತಕ್ಷಣ ಯಾರನ್ನೂ ಕೇಳದೆ ಇವರು BBMP 5 ಮೇಯರ್ ಕ್ರಿಯೇಟ್ ಮಾಡಿದ್ರು. ಇಡೀ ರಾಜ್ಯ ಇವತ್ತು ಅಪೋಸಿತ್ತು. ಆದ್ರೆ ಇವರು ಮಾತೇನು ಅಭಿವೃದ್ಧಿ ಆಗಬೇಕು, GB ಆಗಬೇಕು, ಗ್ರೇಟ್ ಬೆಂಗಳೂರು ಆಗಬೇಕು ಅಂತ ಒಂದು ಚಿಂತೆಯಲ್ಲಿ ಮಾಡ್ದಲ್ಲ, ಅದೇ ರೀತಿ ದೇಶಕ್ಕೂ ಕೂಡ ಬೇಕಾಗಿದೆ. ನೀವು ಈ ದೃಷ್ಟಿಯಿಂದ ನೀವು BBMP ನೋಡಿದವರು ಇದೇ ದೃಷ್ಟಿಯಲ್ಲಿ ದೇಶ ಯಾಕೆ ನೋಡ್ತಾ ಇಲ್ಲ ನೀವು? ಸರ್, ನಾವೇನ್ ಕೇಳ್ತಾ ಇದೀವಿ, ದಕ್ಷಿಣ ಭಾರತದವರು ಅಂತ ಅಂದ್ರೆ ಈಗ ಉತ್ತರ ಭಾರತದವರ ಪ್ರಾತಿನಿಧ್ಯವೇ ಜಾಸ್ತಿ ಆದಾಗ, ಸಂಖ್ಯೆ ಜಾಸ್ತಿ ಆದಾಗ ದಕ್ಷಿಣ ಭಾರತದವರನ್ನ ತುಳಿಯುವಂತ ಕೆಲಸ ಆಗಲ್ವಾ? ಒಂದು ಟ್ಯಾಕ್ಸ್ ವಿಚಾರ, ಒಂದು ಅನುದಾನ ತರುವಂತ ವಿಚಾರ, ರಾಜಕೀಯ ಪ್ರಾತಿನಿಧ್ಯ ಎಷ್ಟರ ಮಟ್ಟಿಗೆ ಸಿಕ್ಬಿಡುತ್ತೆ ಸರ್? ಇವತ್ತು ನೋಡಿ, ದಕ್ಷಿಣ ಭಾರತಗಳ ಇವತ್ತು ಎಷ್ಟು ಸರ್ಕಾರಗಳು ಇವತ್ತು ಪ್ರಾದೇಶಿಕ ಪಕ್ಷಗಳಿದಾವೆ ಅನ್ನೋ ನೋಡ್ಬೇಕು ನಾವು. ಪ್ರಾದೇಶಿಕ ಪಕ್ಷಗಳಾಗಿರೋವಂಥದ್ದು. ಸೊ ಇವತ್ತು ಚುನಾವಣೆಗಳು ಹೋದಾಗ ಇಲ್ಲಿ ಭಾರತ ಸರ್ಕಾರದ ಚುನಾವಣಾ ಆಯೋಗದಿಂದ ನೀತಿಯಿಂದನೇ ನಡೆಯುವಂಥ ಚುನಾವಣೆಗಳು, ಇಲ್ಲಿ ಗೆದ್ದಂಥ ಸರ್ಕಾರಗಳು ಗೆದ್ದಂಥ ನಂಬರ್ಗಳು ಆಳ್ವಿಕೆ ಮಾಡೋಂಥ ವಿಚಾರ ಬಂದಾಗ ನಮಗೆ ದಕ್ಷಿಣ ಭಾರತ ಕನ್ಯೆ ಆಗುತ್ತೆ, ಉತ್ತರ ಭಾರತ ಕನ್ಯೆ ಆಗುತ್ತೆ ಅನ್ನೋದು ಇದು ಎಲ್ಲೋ ಒಂದು ಕಡೆ ಇವರು ಏನೋ ಒಂದು ಜನಕ್ಕೊಂದು ಸ್ಟ್ರಾಟಜಿಕ್ಸ್ ಮಾಡ್ತಾ ಇರೋ ಹೊರತು ಇದರಲ್ಲಿ ಯಾವುದೇ ಥರ ಅನ್ಯಾಯ ಆಗಲ್ಲ ಅಂತ ಹೇಳ್ಬೋದು ಸರ್. ಅನ್ಯಾಯ ಆಗಲ್ಲ. ನನಗೆ ಪ್ರಾದೇಶಿಕ ಪಕ್ಷ, ನನಗೆ BJP ಅವರು ಇದ್ರ ಬಗ್ಗೆ ವಾದ ಮಾಡಿದರೆ ಬೇಜಾರಾಗ್ತಿರ್ಲಿಲ್ಲ. ಪ್ರಾದೇಶಿಕ ಪಕ್ಷ ಇಡೀ ದಕ್ಷಿಣ ಭಾರತದಲ್ಲಿ ಇದನ್ನ ಘಂಟಾಘೋಷವಾಗಿ ಅಪೋಸ್ ಮಾಡ್ತಾ ಇರುವಂತದ್ದು ಪ್ರಾದೇಶಿಕ ಪಕ್ಷ, ಇನ್ಕ್ಲೂಡಿಂಗ್ ಚಂದ್ರಬಾಬು ನಾಯ್ಡು, BJP ಅಲಯನ್ಸ್. ಅದೇ ಬದ್ಧತೆಯನ್ನ ನಾನು JDS ರಾಜ್ಯದಲ್ಲಿ ಅದನ್ನೇ ನಾವು ಕೇಳ್ತೀವಿ. BBMP ನಾವು ಕೂಡ ವಾಪಸ್ ಮಾಡಿದ್ವಿ, ಅದನ್ನ ಇಂಪ್ಲಿಮೆಂಟ್ ಮಾಡಿ ಯಾವ ವಿಚಾರಕ್ಕೆ ಮಾಡಿದ್ವಿ? ಯಾವ ರೀತಿಯ ಲಾಜಿಕ್ ಅಂತ ಹೇಳಿದ್ರೆ, ಸೊ BBMP ಆಯ್ತು, ಅಲ್ಲಿಗೆ ಬರಣ್ರಿ. BBMPಯನ್ನ ಇನ್ನೊಂದು ರಾಜ್ಯದ ಜೊತೆಯಲ್ಲೋ ಇನ್ನೊಂದು ಕ್ಷೇತ್ರದ ಜೊತೆಯಲ್ಲೋ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಮಾಡೋದು ಒಪ್ಕೊಬೇಕಿಲ್ಲ. ಯಾವುದು ಡಿಲಿಮಿಟೇಷನ್ ನೀವು ಏನು ಬಗ್ಗೆ ಮಾತಾಡ್ತಿದ್ದೀರಿ? ಇವತ್ತು ಯಾರಾದ್ರೂ ವಿದೇಶದಿಂದ ಇವತ್ತು ನಮ್ಮ ರಾಜ್ಯ ಬೆಂಗಳೂರು ಬಂದಾಗ 5 ಜನ ಮೇಯರ್ ಹೋಗ್ಬೇಕಾ ಕರೆಯಕ್ಕೆ? ಅವ್ರಿಗೆ ಆಡಳಿತಾತ್ಮಕವಾಗಿ 1.25 ಕೋಟಿ ಜನರಿಗೆ ಬೃಹತ್ ಬೆಂಗಳೂರು ಅಂತ ಮಾಡಿದಂತವ್ರು ಯಾರು? ಯಾಕೆ ಮಾಡಿದ್ರೆ? ಹೌದು, ಬೃಹತ್ ಬೆಂಗಳೂರು ಯಾರು ಮಾಡಿದ್ರೆ? ಒಬ್ಬರೇ ಮೇಯರ್ ಇದ್ರು. ಅವತ್ತು 110 ಹಳ್ಳಿ ಇವತ್ತು BBMPಗೆ ಒಬ್ಬರೇ ಮೇಯರ್ ಇರಬೇಕಾಯ್ತು. ನೀವು ಮಾಡಿದ್ರೆ 5 ಮೇಯರ್ ಯಾಕೆ ಮಾಡಿದ್ರಿ? ನೀವು ಯಾವ ಉದ್ದೇಶ ಮಾಡಿದ್ರೆ 5 ಮೇಯರ್? ನಿಮ್ಮ ಒಂದು ಲ್ಯಾಂಡ್ ಮಾಫಿಯಾ ಕೇಳಿಸ್ಕೊಳ್ಳಿ. ನೀವು ಬೃಹತ್ ಬೆಂಗಳೂರು ಅಂತ ಮಾಡಿ ಬೆಂಗಳೂರನ್ನ ಹೊರಗಡೆ ತಗೊಂಡು ಕಾರಣಕ್ಕೆ ಇವತ್ತು ಅಂದ್ರೆ ಇವತ್ತು ಮೇಯರ್ ಯಾಕೆ ಮಾಡಿದ್ದಾರೆ ಅದಕ್ಕೂ ಸಹ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಈ ಚುನಾವಣಾ ಗಿಮಿಕ್ಕಿಗೂ ಯಾರಿಗೆ ಕೇಳಿ ನೀವು ಮೇಯರ್ 5 ಜನ ಮಾಡಿದ್ರೆ ಕೇಳಿದ್ದಾರೆ, ನೀವು 5 ಭಾಗಗಳು ಮಾಡಿರಲ್ಲ. ಯಾರ ಮಾಡಿದ್ರಿ? ಜನ ಕೇಳಿದ್ರ? ಯಾರನ್ನ ಬಂದು ಸಾಹಿತಿ ಕೇಳಿದ್ರ? 7 ಕೋಟಿ ಜನರೇನೋ ನಿಮ್ಮ ಹತ್ರ ಬಂದು ಮನವಿ ಮಾಡಿದ್ರ? ಇಚ್ಛೆಯಿಂದ ಒಂದು ರಾಜ್ಯಕ್ಕೆ ಒಂದೇ ಸಿಎಂ ಇರ್ಬೇಕಾಯ್ತು. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಬೆಂಗಳೂರಿನ 5 ಭಾಗಗಳು ಮಾಡಿಕೊಂಡ್ಬಿಟ್ರಲ್ಲ ನಿಮ್ಮ ಸಾವುಗೋಸ್ಕರ. ಈ ಬೆಂಗಳೂರಿನ ಈ 5 ಡಿವೈಡ್ ಏನಾಗಿದೆ, ಇದರಲ್ಲಿ ಎಲ್ಲಾ ಪಕ್ಷದವರು ಇದ್ದಾರೆ, ಚರ್ಚೆ ಆಗಿದೆ, ಮಾತಾಡಿಲ್ಲ. ನೀವು ಒಟ್ಟಾರು ಮಾತಾಡ್ತಿರೋದು ಯಾಕೆ ಕೋಟಿ ಹೋಗಿದ್ದಾರೆ? ಒಂದೇ ನಿಮಿಷ. ಈಗ ದಕ್ಷಿಣ ಭಾರತದ ರಾಜ್ಯಗಳಿಗೆ ಯಾಕೆ ಅನ್ಯಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ನೋಡಿ, ಉತ್ತರ ಪ್ರದೇಶದ ಸ್ಥಾನಗಳು 80ರಿಂದ 143ಕ್ಕೆ ಸೀಟ್ ಹೆಚ್ಚಳ ಆಗ್ತವೆ. 80 ಈಗ 80 ಇದಾವೆ, 143 ಆಗುತ್ತೆ.
ಸೊ ಬಿಹಾರದ ಅಲ್ಲ 40 50% ಅಂದ್ರೆ ಯಾವ ಲೆಕ್ಕದಲ್ಲಿ ನೀವು ಹೇಳ್ತಾ ಇದ್ದೀರಿ? 50%. ಹೇಗೆ ಎಷ್ಟಾಗುತ್ತೆ ಅದ್ರ ಅರ್ಧ ಅದಕ್ಕೆ ಆಡ್ ಮಾಡ್ತಾರೆ. ಒಂದ್ ನಿಮಿಷ ರೀ, ಅದೇ ಈಗ ಈಗ ಅಲ್ಲಿ ಸೀಟ್ಗಳಿಗಿಂತ ಈಗ ಬೇಡ ಒಂದ್ ನಿಮಿಷ, ಕರ್ನಾಟಕದ ಸೀಟ್ಸ್ ಕಡಿಮೆ ತಾನೆ. ಒಂದ್ ನಿಮಿಷ ನಾನು ಕ್ಲಾರಿಫೈ ಮಾಡ್ತೀನಿ. ಈಗ ಜನಸಂಖ್ಯೆ ಆಧಾರದ ಮೇಲಂತೂ ಇದನ್ನ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದು ಆಯೋಗದ ಚೇರ್ಮನ್ ಅವರ ಇದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಮಾಧ್ಯಮದ ಮೂಲಕ. ಇನ್ನೂ ಕೂಡ ಇದನ್ನ ಮಸೂದೆನ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಏನು ನೋಡಿಲ್ಲ. ಇದು ಈಗ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಧ್ಯಮದ ಮೂಲಕ ಬರ್ತಾ ಇರತಕ್ಕಂಥ ವಿಚಾರಗಳು ಏನ್ ಹಿಂಗ್ ನಡೀತಾ ಇದೆ ಚರ್ಚೆಗಳನ್ನ ಒಂದು ಮಾಹಿತಿ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು. ಈಗ ಜನಸಂಖ್ಯೆ ಆಧಾರದ ಮೇಲೆ ಮಾಡ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಈಗ ಇರ್ತಕ್ಕಂಥ ಸೀಟ್ ಏನು 1973ರಲ್ಲಿ ಮಾಡಿದ್ದಂತ ಒಂದು ಆಧಾರ ಏನು 543 ಸೀಟನ್ನು ಮಾಡಿದ್ರಲ್ವಾ ಸರ್, ಈ 543 ಸೀಟ್ನ ಯಾವ ಆಧಾರದ ಮೇಲೆ ಇನ್ಕ್ರೀಸ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವರು ಇತರ ವಿರೋಧ ಪಕ್ಷಗಳು ಸಲಹೆ ಕೊಡ್ಲಿ. ನೀವು ಹಿಟ್ಲರ್ ಯಾಕೆ ಮಾಡ್ತಾ ಇದ್ದೀರಿ? ನೀವು ನೀವು ಅನ್ಯಾಯ 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 ಅಂತ ಹೇಳ್ಬಿಟ್ಟು ಜನರಿಗೆ ತೋರಿಸ್ತಾ ಇದ್ದೀರಾ. ಕಾಂಗ್ರೆಸ್ನವರಿಗೆ ಏನೂ ಮಾಡಕ್ಕಾಗ್ತಾ ಇಲ್ವಲ್ಲ, ಇದರಿಂದ ನಿಮ್ಗೆ ತೋರಿಸ್ತಾ ಇದ್ದೀರಾ. ಸಲಹೆ ಕೊಡ್ರಿ. ರಾಹುಲ್ ಗಾಂಧಿ ನಾಯಕರಾಗಿದ್ರೆ ಸರ್, ಇಂಥ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಜವಾಬ್ದಾರಿಯುತವಾದಂತಹ ಕೇಂದ್ರ ಸರ್ಕಾರ ಎಲ್ಲಾ ಪಕ್ಷಗಳನ್ನ ಕೂರಿಸ್ಕೊಂಡು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ಅದನ್ನ ಕೇಳ್ತಾ ಇದ್ದಾರೆ ಅವರು. ಒಂದ್ ನಿಮಿಷ, ಇವತ್ತು ಇದು ಒಂದು ಏನಾಗಿತ್ತೆ ಅಂದ್ರೆ, ಇವತ್ತು ನಿವೃತ್ತ ನ್ಯಾಯಮೂರ್ತಿಗಳು ಇರ್ಬೋದು, ಸುಪ್ರೀಂ ಕೋರ್ಟ್ನ ಒಂದು ನ್ಯಾಯಾಧೀಶರೇ ಕುತ್ಕೊಂಡು ಇದು ಮಾಡುವಂಥದ್ದು ಒಂದು ಏನು ಒಂದು ಆಯೋಗ ಅಂತ ಏನೋ ಒಂದು ನೇಮಕ ಮಾಡಿದ್ರು, ಅದ್ರ ಮೇಲೆ ನಡೆಯುವಂಥದ್ದು. ಇಲ್ಲಿ ಕಾಂಗ್ರೆಸ್ ಆಯೋಗದಿಂದ ಹಿಡಿದು ಇಲ್ಲಿಯ ತನಕ ಆಯೋಗಗಳೆಲ್ಲ ನಿಮ್ಮ ಬೆರಳ ತುದಿಯಲ್ಲಿ ಆಯೋಗ ಬಿಡಿ, ಕಾಂಗ್ರೆಸ್ ಈ ದೇಶ ನಿಮ್ಮ ಮನೆಗೆ ಯಾವ ರೀತಿ ಬೇಕು, ನಿಮ್ಮ ಮಾಡ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ನಾಯಕರು ದೇಶಕ್ಕೆ ಯಾವ ರೀತಿ ಬೇಕು, ರಾಜ್ಯಕ್ಕೆ ಯಾವ ರೀತಿ ಅನುಕೂಲ ಮಾಡಬೇಕು ಅಂತ ಹೇಳಂತ ಕೆಲಸ ಮಾಡ್ತಾ ಇದೆ. ನಿವೃತ್ತ ನ್ಯಾಯಾಧೀಶರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು. ನಿವೃತ್ತ ನ್ಯಾಯಾಧೀಶರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಕಾಪಾಡಕ್ಕೆ ತರ್ತಾ ಇಲ್ಲ. ಬಿಜೆಪಿ ನ್ಯಾಯಾಧೀಶರೇ ನಮಗೆ ನ್ಯಾಯದಾನ ಸರ್, ಆ ಪ್ರಶ್ನೆಗೆ ಉತ್ತರನೇ ಬರಲಿಲ್ಲ. ಯಾಕೆ ಅಂತಂದ್ರೆ ನೀವು ಕೇಳೋದಕ್ಕೆ ಇಂಟರ್ಫಿಯರ್ ಆದ್ರೆ ಏನಂತ ಉತ್ತರ? ಯಾಕೆ ಸ್ಟ್ರೇಟ್ ಆಗಿ ಉತ್ತರ ಕೊಡಿ. ಯಾಕೆ ಎಲ್ಲಾ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಬಿಜೆಪಿ ಮಾಡಲಿಲ್ಲ? ಮಾತಾಡಿ. ಅದ್ರದ್ದೇ ಆದ ಒಂದು ಆಯೋಗ ರಚನೆ ಮಾಡಿದ್ಮೇಲೆ ಇಲ್ಲಿ ಪಕ್ಷಗಳು ಚರ್ಚೆನೆ ಬರಲ್ಲ. ಇವ್ರು ಮಾಡಿದ್ರಲ್ಲ 73ರಲ್ಲಿ ಹಂಗೆ ಆಯ್ತಾ? ಏನಿಲ್ಲ ಅಲ್ವಾ? ಸೊ ಈಗ ಅವ್ರು ಮಾಡಿದ್ದಾರೆ ಅಂತ ಒಂದ್ ನಿಮಿಷ ಕೇಳಿ. ಇವ್ರು ಪ್ರಶ್ನೆ ಕೇಳ್ಬೇಕು ಅಂದಾಗ ಯಾವ ಆಧಾರದ ಮೇಲೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಗೊತ್ತಿರ್ಬೇಕಾಯ್ತಲ್ವಾ? ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ಜನವನ್ನ ಸಂಖ್ಯೆಯಲ್ಲಿ ಇವರು ಡಿವೈಡ್ ಮಾಡ್ತಾವ್ರೆ ಅಂತ ಸುಳ್ಳು ಹೇಳ್ತಾ ಇದಾರೆ. ಅದಿಲ್ಲ, 50% ಹೆಚ್ಚಿಗೆ ಮಾಡ್ತಾರೆ. ನಾನು ಪ್ರಶ್ನೆ ಕೇಳ್ತೇನೆ, ಯಾವ ಆಧಾರದ ಮೇಲೆ ಮಾಡಿದ್ರೆ ಒಳ್ಳೇದಾಗಾದ್ರೆ? ಯಾವ ಆಧಾರದ ಮೇಲೆ ಮಾಡಿದ್ರೆ ಒಳ್ಳೇದು? ಗೋವಿಂದರಾಜು ಆಗ್ಲಿ ಮುನೀರಾಗ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ನೀವು ಮಾತಾಡ್ತಾ ಇದ್ದೀರಾ, ನೀರು ಮಾತಾಡ್ಬಾರ್ದು, ನಾನು ಕೂಡ ಕೆಟ್ಟದ್ದು ಮಾತಾಡ್ಬಾರ್ದು. ರಾಹುಲ್ ಗಾಂಧಿಗೆ ಏನಾರ ಸಲಹೆ ಕೊಡ್ಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ರೆ ಒಂದು ಚರ್ಚೆ ಆಗ್ಲಿ. ನೀವು ನಿಮಗೆ ಬೇಕಾದ ನ್ಯಾಯಾಧೀಶರನ್ನ ನಾನು ಅದು ಆಗುವ ಚರ್ಚೆ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಜನಸಂಖ್ಯೆನೇ ಡಿವೈಡ್ ಮಾಡ್ತಾ ಇದ್ರೆ ಅಂತ ಉತ್ತರ ದಕ್ಷಿಣ ಅಂತ ಡಿವೈಡ್ ಮಾಡಕ್ಕಾಗುತ್ತೆ? ಅವರೇ ಹೇಳಿದ್ರು ಸಲಹೆ ಕೊಡಕ್ಕಾಗಲ್ವಾ ನಿಮ್ಗೆ? ಇವ್ರು ಹೇಳಿದ್ರು ಕಾಂಗ್ರೆಸ್ಸಿನ ಯೋಗ್ಯತೆ ಇಷ್ಟೇ. ಕೇಳಿಸ್ಕೊಳ್ಳಿ, ನಿಮ್ಮ ಕಾಂಗ್ರೆಸ್ಸಿನ ಯೋಗ್ಯತೆ ಇಷ್ಟೇ. ಅರ್ಥ ಮಾಡ್ಕೊಳ್ಳಿ. ವ್ಯತ್ಯಾಸ 52 ಸೀಟು. ನೀವು ಹೇಳಿದ ರೀತಿಯಲ್ಲೇ ಜನಸಂಖ್ಯೆ ಆಧಾರದ ಮೇಲೆ ಅಲ್ಲ ಅಂತ ಆದ್ರೂ ಖಂಡಿತ ಅಲ್ಲ. ನೀವು ಏನ್ 50% ಅಂತ ಹೇಳ್ತೀರಿ, ಆವಾಗ್ಲೂ ಸಹ ಉತ್ತರ ಪ್ರದೇಶಕ್ಕಿರೋ ವ್ಯತ್ಯಾಸ 52ರಿಂದ 78ಕ್ಕೆ ಹೋಗುತ್ತೆ. ಪನಿಷ್ಮೆಂಟ್ ಕೊಡ್ಬೇಕು. ಕೇಳಿಸ್ಕೊಳ್ರಿ, ಆಂಧ್ರ ಪ್ರದೇಶದಲ್ಲಿ 80 ಇದೆ ಸರ್. 80 ಮಾಡಿದಾರೆ ಯಾರು? ಕಾಂಗ್ರೆಸ್ ಸರ್ಕಾರ ಇದ್ದಾಗಲ್ವಾ ಮಾಡಿದ್ದಾಗಾದ್ರೆ? ಭಾರತೀಯ ಜನತಾ ಪಾರ್ಟಿ ಯಾವ ಆಧಾರದ ಮೇಲೆ ಮಾಡಿದ್ರೆ? ಕರ್ನಾಟಕಕ್ಕೆ ಯಾಕೆ 28 ಕೊಟ್ಟಿದ್ರೆ? ನಾವು ಮಾಡಿದಂತಹ ಸಂದರ್ಭದಲ್ಲಿ ಈ ದೇಶದ ಜನಸಂಖ್ಯೆಯನ್ನ ಹೇಗೆ ನಿಯಂತ್ರಿಸಬೇಕು ಅನ್ನುವಂತಹ ಮಾನದಂಡವನ್ನು ಕೊಟ್ವಿ. ನಿಯಂತ್ರಿಸಿದಾಗ ಅವ್ರಿಗೆ ಪನಿಷ್ಮೆಂಟ್ ಕಾಂಗ್ರೆಸ್ ಸೀಟ್ ಜಾಸ್ತಿ ಬರ್ತಿತ್ತಲ್ಲ ಅವತ್ತು. ಕಾಂಗ್ರೆಸ್ ಸೀಟ್ ಜಾಸ್ತಿ ನೀವು ಕೇಳ್ತಾ ಇಲ್ಲ. ಗೋವಿಂದರಾಜ್ ಸರ್, ಒಂದ್ ನಿಮಿಷ ವೀಕ್ಷಕರ, ಈ ಚರ್ಚೆ ಮುಂದುವರಿಯುತ್ತೆ. ಅಂದ್ರೆ ಸಹಜವಾಗಿ ಪರ ವಿರೋಧದ ಚರ್ಚೆ ಅಂತೂ ಇದ್ದೇ ಇದೆ. ಇತಿಹಾಸ ಹೇಳದಕ್ಕೆ ಬಿಜೆಪಿ ಅವರಿದ್ದಾರೆ. ಸದ್ಯದ ಟ್ರೆಂಡ್ ಪ್ರಕಾರ ಈಗ ಹೆಂಗಿದೆ ಜೀವನ ಶೈಲಿ, ಅದರ ಪ್ರಕಾರ ಮಾಡಿ ಅನ್ನೋ ನಿಟ್ಟಿನಲ್ಲಿ